ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ತ್ರಿಕೋನಮಿತಿಯ ಅನ್ವಯಗಳನ್ನು ನಿನ್ನೆ ತರಗತಿಯಲ್ಲಿ ಹೊರ ತರಗತಿಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಯಾವ ರೀತಿ ಉನ್ನತ ಕೋನ ಮತ್ತು ಅವನತ ಕೋನಗಳು ಉಂಟಾದಾಗ ವಿವಿಧ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ರೇಖಾಚಿತ್ರವನ್ನು ಬರ್ಕೊಂಡು ಆ ನಿರ್ದಿಷ್ಟ ಕೋನಗಳ ಬೆಲೆಯನ್ನು ಬರ್ಕೊಂಡು ಸುಲಭೀಕರಣ ಮಾಡಿ ಆ ಉದ್ದ ಎತ್ತರ ಮತ್ತು ಪಾದದಿಂದ ಆ ವಸ್ತುವಿಗಿರುವ ದೂರ ಕೋನಗಳು ಆಧಾರದ ಮೇಲೆ ಕಂಡುಹಿಡಿಯೋದನ್ನು ನಿನ್ನೆದಾನೆ ಓದ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿದ್ವಿ. ಹೌದಲ್ಲ ಮಕ್ಕಳೇ? ಈಗಾಗಲೇ ನೀವು ಗೃಹಪಾಠದಲ್ಲಿ ಆ ಅಭ್ಯಾಸದ ಸಮಸ್ಯೆಗಳನ್ನು ಬಿಡಿಸಿದ್ದೀರಾ ಅಂತ ತಿಳ್ಕೊಳ್ಳಿ. ಹಾಗೆಯೇ ಈಗ ನಾವು ಏನಪ್ಪ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ತ್ರಿಕೋನಮಿತಿಯ ಒಂದು ಪಾಠ ಅತಿ ಮುಖ್ಯವಾಗಿ ಉತ್ಪತ್ತಿ ನಾವು ಉಪಯೋಗಿಸ್ತಕ್ಕಂಥ ಒಂದು ಗಣಿತದ ಮುಖ್ಯ ಭಾಗವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಇನ್ನೊಂದಿಷ್ಟು ಸಮಸ್ಯೆಗಳನ್ನು, ಕುತೂಹಲಕಾರಿ ಸಮಸ್ಯೆಗಳನ್ನು ನಾವು ಇವಾಗ ಅಧ್ಯಯನ ಮಾಡೋಣ, ಅವತ್ತನೇ ಚರ್ಚೆ ಮಾಡೋಣ. ಅವುಗಳನ್ನು ಬರೆಯೋದು ಹೇಗೆ, ರೇಖಾಚಿತ್ರ ಮಾಡೋದು ಹೇಗೆ, ಬಿಡಿಸೋದು ಹೇಗೆ ಅನ್ನೋದನ್ನು ಕಲಿಯೋಣ ಮಕ್ಕಳೇ. ಸಂತೋಷವಾಗಿದ್ದೀರಾ ಮಕ್ಕಳೇ ಎಲ್ಲರೂ? ಓಕೆ. ಅದರಿಂದ ಈ ಗಣಿತದ ಅಭ್ಯಾಸದಲ್ಲಿ ನಿಮಗೆ ಖುಷಿ ಅನಿಸ್ತದೆ ಅಲ್ವಾ? ಹೌದು. ಹಾಗಾದ್ರೆ ನೋಡಿ, ಒಂದು ಸಮಸ್ಯೆ ಇದೆ ಮಕ್ಕಳೇ. ಏನಪ್ಪಾ ಅಂತಂದ್ರೆ, ಇಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಅದರ ಜೊತೆಗೆ ನಾವು ಕೆಲವೊಂದು ಉಪಯುಕ್ತವಾದ ನಮ್ಮ ನೈತಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಹೇಗೆ ನೋಡಿ, ಏನದು ಒಂದು ಲೆಕ್ಕ ಇದೆ. ಏನಿದೆ ಅಂತಂದ್ರೆ 1.5 ಮೀಟರ್ ಎತ್ತರದ ಹುಡುಗನ ಮರ ನೋಡಿ, ಎಷ್ಟದ ಅವನ ಎತ್ತರ, ಹುಡುಗನ ಉದ್ದಾಪಟ ಎತ್ತರ 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಹೌದಾ? ಅವನ ಎತ್ತರ ಎಷ್ಟು? 1.5 ಮೀಟರ್. ಕಟ್ಟಡದ ಎತ್ತರ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿ. ಹಿಂಗ್ ನೋಡ್ತಾನೆ ಮೇಲಕ್ಕೆ, ಅದು 30 ಡಿಗ್ರಿ. ಇಲ್ಲಿ ನೋಡಿ, ಯಾರೋ ಒಬ್ಬ ಹುಡುಗ ಎಷ್ಟಿದ್ದ ಇದ್ದಾನೆ? 1.5 ಮೀಟರ್ ಎತ್ತರ ಇದ್ದಾನೆ. ಆ ಕಟ್ಟಡ ಎತ್ತರ 30 ಮೀಟರ್ ಇದೆ. ಹಿಂಗ್ ಮೇಲೆ ನೋಡ್ತಾನೆ, ಅವನ ಎಷ್ಟಿದೆ ಕೋನ? 30 ಡಿಗ್ರಿ ಇದೆ, ಉನ್ನತ ಕೋನ. ನಂತರ ಸ್ವಲ್ಪ ಹತ್ತಿರಕ್ಕೆ ಹೋಗ್ತಾನೆ, ಆ ಉನ್ನತ ಕೋನ ಎಷ್ಟಾಯ್ತು? 60 ಡಿಗ್ರಿ ಆಯ್ತು. ಕಟ್ಟಡದ ಹತ್ತಿರಕ್ಕೆ ಕೋನ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದಿದ್ದಾನೆ? ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅನ್ನೋದನ್ನ, ಕಟ್ಟಡದ ಕಡೆಗೆ ಎಷ್ಟು ದೂರ ನಡ್ಕೊಂಡು ಬಂದ ಅನ್ನೋದನ್ನ ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ. ಹಾಗಾದ್ರೆ ಯಾವ ದೂರವನ್ನು ನಡೆದು ಮಾಡಬೇಕು? ಕಟ್ಟಡದ ಹತ್ತಿರಕ್ಕೆ ಬಂದನ ಆ ದೂರವನ್ನ ನಾವು ಅಳತೆ ಮಾಡಬೇಕು. ಅದು ಇಲ್ಲಿ ಡಿ ಅಂತ ಕೊಟ್ಟರೆ ಮಕ್ಕಳೇ. ಹೌದಾ? ಕಟ್ಟಡದ ದೂರಕ್ಕೆ ಹತ್ತಿರಕ್ಕೆ ಬಂದ, ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ. ಎಷ್ಟು ದೂರ ನಡ್ಕೊಂಡು ಬಂದ ಅಂದ್ರೆ ಎ ಬಿ ಉದ್ದವನ್ನು ಕಂಡಿಬೇಕು, ಎ ಬಿ ಅಳತೆಯನ್ನು ಕಂಡಿಬೇಕು. ಹೌದಾ? ಈಗ ಮಾಡೋಣ ಮಕ್ಕಳೇ, ಈ ಸಮಸ್ಯೆಯನ್ನ ಬಿಡಿಸೋಣ. ಹುಡುಗನ ನಿಂತಿರುವ ಸ್ಥಾನ ಏನಾಗಿರಲಿ? ಹುಡುಗನ ನಿಂತಿರುವ ಸ್ಥಾನ ಎಸ್ ಆಗಿರಲಿ. ಅವನ ಕಟ್ಟಡ ಕಡೆಗೆ ನಡೆದದ್ದು ಎಷ್ಟು? ನಡೆದ ದಾರ ಟಿ ಬಿಂದುವಿನಲ್ಲಿ ನಿಲ್ಲುವನು. ಟಿ ನಲ್ಲಿ ಎಸ್ ಅಂತ ಇಲ್ಲಿ ನಿಂತ್ಕೊಂಡಿದ್ದ, ಕಟ್ಟಡದ ಕಡೆ ನಿಂತ ಟಿ ಬಿಂದುವನ್ನಾಗಿರಲಿ. ಚಿತ್ರ ನೋಡ್ತಾ ಇದ್ದೀವಿ ಮಕ್ಕಳೇ. ಹುಡುಗನು ನಿಂತಿರುವ ಸ್ಥಾನ ಎಸ್ ಆಗಿರಲಿ, ಅವನು ಕಟ್ಟಡದ ಕಡೆಗೆ ನಡೆದು ಟಿ ಬಿಂದುವಿನಲ್ಲಿ ನಿಲ್ಲುವನು. ಪ್ರಶ್ನೆ ಅರ್ಥ ಮಾಡ್ಕೊಡಿ. ಯಾಕೆ ಇಷ್ಟು ವಿವರಣೆ ಕೊಡ್ತಾ ಇದ್ದೀವಿ ಅಂತಂದ್ರೆ,
ನಾವು ಸಮಸ್ಯೆಗಳನ್ನ ಸರಿಯಾಗಿ ಅರ್ಥಪೂರ್ಣವಾಗಿ ಮಾಡಿಕೊಂಡ್ರೆ ಕಲಿತ್ರೆ ಅದು ಮುಂದಿನ ಲೆಕ್ಕವನ್ನ ಮಾಡೋದಕ್ಕೆ ನಿಮಗೆ ವಿಶ್ಲೇಷಣೆ ಮಾಡೋದಕ್ಕೆ ಗೊತ್ತಾಗುತ್ತೆ. ಹೌದಲ್ವಾ? ಈಗ ನೋಡಿ, ನಮಗೆ ಬೇಕಾಗಿರೋದೇನು? ಅಳತೆ. ಪಿ ಆರ್ ಇಸ್ ಈಕ್ವಲ್ ಟು ಏನಿದೆ? ಪಿ ಆರ್ ಎಷ್ಟಿದೆ? ಪಿ ಆರ್ ಉದ್ದ ಎಷ್ಟು? ಕಟ್ಟಡದ ಎತ್ತರ 30 ಮೀಟರ್. ಆರ್ ಕ್ಯೂ ಎಷ್ಟಿದೆ? 1.5 ಮೀಟರ್ ಅಂತ ಹೆಂಗ್ ಬರ್ಕೊಳ್ತೀರಿ ಮಕ್ಕಳೇ? ಯಾಕೆಂದ್ರೆ ಆ ವಿದ್ಯಾರ್ಥಿ ಹುಡುಗನ ಎತ್ತರ 1.5, ಅದನ್ನ ಆರ್ ಕ್ಯೂ ಅನ್ನ 1.5 ಮೀಟರ್ ಅಂತ ಬರ್ಕೊಳ್ತೀವಿ. ದೇರ್ಫೋರ್ ಪಿ ಆರ್ ಏನ್ ಮಾಡಬೇಕು? ಪಿ ಕ್ಯೂ ನಲ್ಲಿ 1.5 ಕಳಿಬೇಕು. ಹೌದಾ? ಕಳೆದ್ರೆ 30ರಲ್ಲಿ 1.5 ಕಳೆದ್ರೆ ಪಿ ಆರ್ ನ ಉದ್ದ ಎಷ್ಟು ಬಂತು? 28.5. ಪಿ ಆರ್ ಅಂದ್ರೆ ಏನ? ಬರೀ ಕಟ್ಟಡದ ಎತ್ತರ, ಕಟ್ಟಡದ ಮೇಲ್ಭಾಗದ ಎತ್ತರ 28.5. ಹಾಗಾದ್ರೆ ಅದನ್ನ ಭಾಗಿಸಿದ್ರೆ 28.5 ಅದರ 2ರಷ್ಟು ಅಂತ ಎಷ್ಟಾಗುತ್ತೆ? 28 56 ಮತ್ತೆ ಇಂಟು 0.5 ಅಂದ್ರೆ 52/2 ಆಗುತ್ತೆ. ಹೌದಾ? ಈಗ ತ್ರಿಭುಜ ಪಿ ಎ ಆರ್ ನಲ್ಲಿ ಸೇರ್ಪಟ್ಟಾಗ ನಮಗೆ ಉಂಟಾಗಿರೋ ಕೋನ ಉನ್ನತ ಕೋನ. ಆದ್ರಿಂದ ಉನ್ನತ ಕೋನಕ್ಕೆ ಯಾವ ಕೋನ ಎಷ್ಟು ಕೋನ ಆಗಿದೆ? 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಕೊಟ್ಟು ಹೇಳಿದರೆ ಟ್ಯಾನ್ 30 ಡಿಗ್ರಿ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಪಿ ಆರ್ ಬೈ ಆರ್ ಇಸ್ ಈಕ್ವಲ್ ಟು ಪಿ ಆರ್ ನ ಅಳತೆ ಎಷ್ಟು? 57.57 57/2 ಎಷ್ಟದ? 57/2 57/2 ವಿದ್ಯಾರ್ಥಿಗಳೇ 28 56 56.5 ಕೂಡಿದ್ರೆ 57/2. ಹಾಗಾದ್ರೆ ಪಿ ಆರ್ ನ ಅಳತೆ 57/2 ಇಂಟು ಎ ಆರ್ ನ ಅಳತೆ ಗೊತ್ತಿಲ್ಲ, ಅದರಿಂದ ಅದಕ್ಕೆ ಬರ್ತಾರೆ. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಪ್ಪ? ಟ್ಯಾನ್ 30 ಡಿಗ್ರಿ ಅಂದ್ರೆ 1/3. ಎಷ್ಟು? ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟು ಮಕ್ಕಳೇ? 1/3. ಹೌದಾ? ಈಗ ಬರ್ಕಾಯ್ತು 1/3 ಮಾತಲ್ಲ. ಇದನ್ನ ನಾವು ನೋಡಿ ನೆಕ್ಸ್ಟ್ ಅದೇ ಟ್ಯಾನ್ 60 ಡಿಗ್ರಿ ಅಂದ್ರೆ ಎಷ್ಟಿದೆ? ಚಿತ್ರ ಕಾಣಿಸಿದಿಲ್ಲ? ಅಭಿಮುಖ ಬಾಹು ಪಿ ಆರ್ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬಿ ಆರ್. ಪಿ ಆರ್ ಬೈ ಬಿ ಆರ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ. ಹಾಗಾದ್ರೆ ಪಿ ಆರ್ 57 ಕಂಡುಹಿಡಿದಿಲ್ಲ. ನೆಕ್ಸ್ಟ್ ಪಿ ಆರ್ ಬೆಲೆ 57/2. ಬಿ ಆರ್ ಉದ್ದ ಗೊತ್ತಿಲ್ಲ, ಅದನ್ನ ಬರ್ಕೊಳ್ಳೋಣ. ಹಾಗಾದ್ರೆ ಟ್ಯಾನ್ 60 ಡಿಗ್ರಿ ಬೆಲೆ 60 ಡಿಗ್ರಿ ಬೆಲೆ √3 ಆಗಿದೆ. ಇಷ್ಟ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ. ತ್ರಿಭುಜ ಪಿ ಎ ಆರ್ ನಲ್ಲಿ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಪಿ ಆರ್ ಬೈ ಎ ಆರ್. ಹೌದಾ? ಪಿ ಆರ್ ನ ಅಳತೆ ಗೊತ್ತಿದೆ 57/2. ಎ ಆರ್ ಗೊತ್ತಿಲ್ಲ, ಅದು ಹಾಗೆ ಬರ್ತಾ 30 ಟ್ಯಾನ್ 30 ಡಿಗ್ರಿ ಬೆಲೆ 1/√3 1/3. ನೆಕ್ಸ್ಟ್ ಬಲ ಇನ್ನು ಮತ್ತೆ ಅವ್ರು ಹತ್ತಿರಕ್ಕೆ ಬಂದಾಗ ಎಷ್ಟು ಉನ್ನತ ಕೋನ ಉಂಟಾಯಿತು? ಕಟ್ಟಡದ ಹತ್ತಿರಕ್ಕೆ ಬಂದಾಗ ಎಷ್ಟಾಯ್ತು? 60 ಡಿಗ್ರಿ ಕೋನ ಉಂಟಾಯಿತು. ಹಾಗಾದ್ರೆ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಪಿ ಆರ್ ಬೈ ಎ ಆರ್. ಪಿ ಆರ್ ಬೈ ಇದು ಬಂದ್ರೆ 60 ಡಿಗ್ರಿ ತೆಗೆದುಕೊಂಡ್ರೆ ಬಿ ಆರ್ ತೆಗೆದುಕೊಂಡ್ರೆ ಪಿ ಆರ್ ಬೈ ಬಿ ಆರ್ ಆಗುತ್ತೆ 57/2. ಹೌದಾ ಮಕ್ಕಳೇ? ಹಾಗಾದ್ರೆ ಇಲ್ಲಿ ಬಿ ಆರ್ ಅಂತ ಬರೋಣ. ಎಸ್, ಹಾಗಾದ್ರೆ 60 ಡಿಗ್ರಿ ಎಷ್ಟು? ಟ್ಯಾನ್ 60 ಡಿಗ್ರಿ ಅಂದ್ರೆ ಎಷ್ಟಪ್ಪ? √3 ಬೆಲೆಯನ್ನು ಬರ್ತಾರೆ. ಹೌದಾ? ಈಗ ಬರ್ಬೇಕಾದ್ರೆ ಇದನ್ನು ಓರೆ ಬರಕಾರ ಮಾಡ್ಕೊಳ್ತೀರಾ? ಯಾಕೆ? ಅಲ್ಲಿ ಎ ಆರ್ ಬರಬೇಕು. 57 × √3 2 × ಎ ಆರ್. ದೇರ್ಫೋರ್ 57/√3 ಎ ಆರ್ ಇದು ಓರೆ ಬರಕಾರ ಮಾಡಿ ನೋಡ್ಲಿ. ಓರೆ ಬರಕಾರ ಮಾಡ್ರಿ. ಇದು ಸೂತ್ರ ಬರುತ್ತೆ. ಅವಾಗ ಈ ಕಡೆ 2 ಬರುತ್ತೆ. 57/√3/2 ಎ ಆರ್ ಆಯ್ತು. ಹೌದಾ? ನೆಕ್ಸ್ಟ್ 57/√3 2 ಬಿ ಆರ್. ಇನ್ನೂ ಸಹ ಹೊರಗಡೆ ಮಾಡಿದೆ
57/√3 ಇದು ಎರಡರಲ್ಲಿ 1/2 ಆಗುತ್ತೆ ಬಿ ಆರ್ ಆಗುತ್ತೆ. ನೆಕ್ಸ್ಟ್ ಸುಲಭ ಉತ್ತರಣ 57/√3 ಇಂಟು √3 ಇಂಟು 2 ಬಿ ಆರ್ ಆಗುತ್ತೆ. ಹೌದಾ? ಇಲ್ಲಿ ನೋಡಿ ಸುಲಭ ಉತ್ತರ ಸರಿಯಾಗಿ ಮಾಡ್ಕೊಳ್ಳಿ. ನೋಡಿ 57/√3 ಹಾಗೇನೆ ಇಲ್ಲಿ √3 ಅಂದ್ರೆ ಎಷ್ಟಾಗುತ್ತೆ? 3 9. ಇಲ್ಲಿ 2 ಇದೆ ಅದಂಗೆ ಬರ್ಕೊಳ್ಳಿ. 9 ವರ್ಗಮೂಲ ಎಷ್ಟು? 3 ಇಂಟು 2 ಆಗುತ್ತೆ. ದೇರ್ಫೋರ್ ಇಲ್ಲಿ 3 ಒಂದೇ 3 5 15. ಹೌದಾ? ಭಾಗಿಸ್ತೀರಾ? ಭಾಗಿಸಿದಾಗ ಉತ್ತರ ಎಷ್ಟು ಬಂದಿದೆ? 19/√3 ಬಂತು. ಎಷ್ಟು ಬಂತು? 19/√3. ಹೌದಾ? ಈಗ ಬರೆದೆ ಬರ್ಕೊಳ್ಳಿ. ಇದನ್ನ ಬಿ ಆರ್ ಅಂತ ಕರಿತೀವಿ. ಹಾಗಾದ್ರೆ ಎಸ್ ಟಿ ಎ ಬಿ. ಎಸ್ ಟಿ ಎಸ್ ಇಂದ ಟಿ ಗೆ ಅಂತ ಎ ಬಿ ಅಂತ ಈಕ್ವಲ್ ಇದೆ. ಹಾಗಾದ್ರೆ ಅದು ಉತ್ತರ ಗೊತ್ತಿದೆ. 57/√3 ಎಸ್ ಟಿ ಆದ್ರೆ ಇಜಿಕೊಂಡು ಅದು ಕಡೆ ಎ ಆರ್ ಮೈನಸ್ ಬಿ ಆರ್ ಅಂತಾನೆ. ಎಸ್ ಇಂದ ಟಿ ಗೆ ಕಳಿಬೇಕಾದ್ರೆ ಎ ಆರ್ ಉದ್ದವನ್ನ ಬಿ ಆರ್ ಉದ್ದ ಕಳೀರಿ. ಇದು ಕೊಟ್ಟು 57 ಮೈನಸ್ √3 ಮೈನಸ್ 29 ಇಂಟು √3 ಕಳೆದ್ರೆ ಎಷ್ಟಾಗುತ್ತೆ? 57ರಲ್ಲಿ 29 ಕಂಡ್ರೆ ಇನ್ನ ಎಷ್ಟು ಉಳಿತು? 38/√3 ಬಂತು. 38/√3/2 ಬಂತು. 2 ಒಂದ್ಲೆ 2 19. ಹಾಗಾದ್ರೆ ಆ ಕಟ್ಟಡದ ಎತ್ತರ ಎಷ್ಟು? 19/√3. ಉತ್ತರ ಎಷ್ಟು ದೂರದಲ್ಲಿದ್ದಾನವನ? ಎಷ್ಟು ದೂರ ಬಂದಾಗ 19/√3 ಮೀಟರ್ ಎತ್ತರ ಡಿಸ್ಟೆನ್ಸ್ ಅನ್ನ ಹತ್ರ ಬಂದಿದ್ದಾನೆ ಅಂತ ನಾವು ಮಾಡ್ಕೋಬೇಕು. ಹಾಗಾದ್ರೆ ಅವನು ಬಂದಂತ ದೂರ ಆ ಹುಡುಗ 19/√3 ದೂರವನ್ನು ಕಟ್ಟಡದ ಕಡೆಗೆ ನಡೆಯುವನು. 19/√3 ಯಾವ ಉದ್ದದ? ಯಾವ ಉದ್ದ ಹೇಳಿ? ಎ ಇಂದ ಬಿ ಗೆ ಇರೋ ದೂರ ನೋಡಿ. ಇಲ್ಲಿಂದ ಇಲ್ಲಿಗೆ ಇರುವ ದೂರ ಎಷ್ಟು? 19/√3. ಇದೇನು ಸರಿ? ಸ್ವಲ್ಪ ವಿವರಣೆ ನೋಡೋಣ ಮಕ್ಕಳೇ. ಇಲ್ಲಿ ಓರೆ ಗುಣಾಕಾರ ಮಾಡೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆಯಲ್ಲ? ಇದು ಮಾಡ್ತೀರಿ. ಇದು ಅಂಕಗಣಿತ ಸುಲಭ ಉತ್ತರದ ಲೆಕ್ಕ ನಿಮಗೆ ಗೊತ್ತಿದೆ. ಓರೆ ಗುಣಾಕಾರ ಏನು ಮಾಡಬೇಕು? ಸುಲಭೀಕರಣ ಮಾಡಬೇಕು. ಯಾವ್ಯಾವ ಬಾಕ್ಸ್ ಬೇಕು. ಕೊನೆಗೆ ಬಂದಂತ ಉತ್ತರ ಎ ಬಿ ಅಳತೆ ಎಷ್ಟು? ಎ ಬಿ ಡಿಸ್ಟೆನ್ಸ್ ದೂರ 19/√3 ಮೀಟರ್. ಅವರು ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ಎ ಇಂದ ಬಿ ಗೆ ಇರುವ ದೂರ 19/√3 ಆಗಿದೆ. ಹೀಗೆ ವಿದ್ಯಾರ್ಥಿಗಳೇ ನಾವು ತ್ರಿಕೋನಮಿತಿಯ ಸಮಸ್ಯೆಗಳನ್ನು ನಾವು ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಬಿಡಿಸಬಹುದು ಅನ್ನೋದನ್ನು ನಾವು ಈಗ ಕಲಿತಾ ಇದ್ದೀವಿ. ಹೌದಲ್ಲ? ಒಂದು ಸೆಕೆಂಡ್ ರಿಪೀಟೆಡ್ ನೋಡಿ. ಏನ್ ಮಾಡಿದ್ವಿ? ಇಲ್ಲಿ ಬೆಲೆಯನ್ನು ಹೊರಗುಣಾಕಾರ ಮಾಡಿದ್ವಲ್ಲ? ಅರ್ಥ ಆಗ್ತಿದೆಯಲ್ಲ? ಎಸ್ ನೋಡಿ, ಹೊರಗುಣಾಕಾರ ಮಾಡಿದ್ವಿ ನೋಡ್ಕೊಳ್ಳಿ ಮಕ್ಕಳೇ. √3 ಇಂಟು √3 ಇಂಟು 2 ಇದೆ. 9 13 3 ಇಲ್ಲಿಗೆ 2 ಬಿ ಆರ್ ಅಂದ್ರೆ ಅಳತೆ ಬರ್ಕೊಳ್ತೀರಾ? ಹೌದಾ? ಈಗ ಭಾಗಿಸ್ಕೊಂಡಾಗ ಅದು ಏನಾಗುತ್ತೆ? 3 1 3 9 27 19/√3/2 ಆಗುತ್ತೆ. ಹಾಗಾಗಿ 19/√3/2 ಬಿ ಆರ್ ಆಗುತ್ತ. ಬಿ ಇಂದ ಆರ್ ಇರುವ ಅಳತೆಯನ್ನ 19/√3/2 ಆಗುತ್ತೆ. ಹಾಗಾದ್ರೆ ಎಸ್ ಟಿ ಎ ಬಿ. ಹಾಗಾದ್ರೆ ಎಸ್ ಟಿ ಎ ಬಿ ಅಂದ್ರೆ ವಿದ್ಯಾರ್ಥಿಗಳೇ ನಾವು ಎ ಬಿ ಅಳತೆಯನ್ನ ಕಂಡುಹಿಡಿಯಬೇಕು ಅಂದ್ರೆ ಏನ್ ಮಾಡಬೇಕು? ಎ ಆರ್ ಮೈನಸ್ ಬಿ ಆರ್ ಆಗುತ್ತೆ. ಹೌದಾ? ಎ ಆರ್ ಉದ್ದ 57/√3 ಆಗಲೇ ಬಂದಿಲ್ಲ? 57/√3/2 ಆಗುತ್ತೆ. ಈಗ ಮತ್ತೆ ಬಿ ಆರ್ ನ ಉದ್ದ 19 ಎಷ್ಟು? 29/√3/2 ಆಗುತ್ತೆ. ಹೌದಾ? ಗೊತ್ತಾಯ್ತಲ್ಲ? ಎಸ್ ಟಿ ಎ ಆರ್ ಮೈನಸ್ ಬಿ ಆರ್ ಅಲ್ವಾ? ನೋಡಿ, ಈ ಎಸ್ ಟಿ ಎ ಬಿ ಗೆ ಸಮಾಂತರವಾಗಿದೆ. ಈ ಎಸ್ ಟಿ ಉದ್ದ ಎ ಬಿ ಉದ್ದ ಆದ್ರೆ ಎ ಆರ್ ಮೈನಸ್ ಬಿ ಆರ್ ಎಷ್ಟೇ ಆಗ್ತಾನೆ. ಅವಾಗ ಎ ಆರ್ ನಾನು ಬೆಲೆನ ಹಾಕ್ತೀನಿ. 57/√3/2 ಮೈನಸ್ ಬಿ ಆರ್ ಉದ್ದ ಎಷ್ಟು ಬಂದಿದೆ? 29/√3/2 ಆಗುತ್ತೆ. ಇದನ್ನ ವ್ಯವಕಲನ ಮಾಡ್ತೀನಿ. ಅವಾಗ 38/√3/2 ಆಗುತ್ತೆ. ಈಗ ನಮಗೆ ಅದು ಭಾಗಿಸ್ಕೊಂಡ್ರೆ 2 1 2 19 38 therefore is equal to 19/√3
3 ಯಾವ್ದಿದು ಎಸ್ ಇಂದ ಇಲ್ಲಿರುವ ದೂರ ಅದನ್ನೇ ಎ ಬಿ ಕಟ್ಟಡದ ಕಡೆಗೆ ಅವನು ಎಷ್ಟು ದೂರ ನಡೆದು ಬಂದಿದ್ದಾನೆ 19 ಮೀಟರ್. ಅವನು ವಿದ್ಯಾರ್ಥಿ ಒಬ್ಬ ಹುಡುಗ ಎ ಬಿಂದುವಿನಲ್ಲಿರ್ತಕ್ಕಂಥ ಎಸ್ ಎಂ ಅಂತಕ್ಕಂಥ ಹುಡುಗ ಈ ಬಿಂದುವಿಗೆ ಇಲ್ಲಿ ಎಷ್ಟು ದೂರ ನಡೆದನೋ ಇಲ್ಲಿಗೆ ಬರ್ತಕ್ಕಂಥ ಅಂತರ ಎಷ್ಟು 19 ಮೀಟರ್. ಹೀಗೆ ನಾವು ವಿಶ್ಲೇಷಣೆ ಮಾಡ್ತಾ 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 ಲೆಕ್ಕವನ್ನ ಕಲಿಬೇಕು ಮಕ್ಕಳೇ. ಅರ್ಥ ಆಯ್ತಲ್ಲ? ಒನ್ಸ್ ಅಗೇನ್ ಓಕೆ. ಈಗ ಅದೇ ರೀತಿಯಾಗಿ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಏನೋ ಈಗ ನೋಡಿ ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಇದೆ ಹೌದಲ್ಲ? ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ 20 ಮೀಟರ್ ಕಟ್ಟಡದ ಮೇಲೆ ಸ್ಥಾಪಿತವಾದ 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಅಂದ್ರೆ ಟ್ರಾನ್ಸ್ಮಿಷನ್ ಟವರ್ ಅಂತ ಕರೀತೀವಿ. ಟ್ರಾನ್ಸ್ಮಿಷನ್ ಟವರ್ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡಿರಿ. ಬರೀ ಗೋಪುರದ ಎತ್ತರ ನೋಡಿ ಏನ್ ಮಾಡ್ತಾರೆ, ಒಂದು RCC ಬಿಲ್ಡಿಂಗ್ ಮೇಲೆ ಒಂದು ಟವರ್ ಅನ್ನ ಜೋಡಣೆ ಮಾಡಿದ್ದಾರೆ. ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿ, ಮೊದಲು ನೆಲದ ಮೇಲಿಂದ ನೋಡಿದಾಗ ಎಷ್ಟು ಡಿಗ್ರಿ ಆಯ್ತು? 45 ಡಿಗ್ರಿ ಆಯ್ತು. ಕೋನ ಉನ್ನತ ಕೋನ 45 ಡಿಗ್ರಿ ಆಯ್ತು. ಮೇಲೆ ನೋಡ್ತಾರೆ ಗೋಪುರ. ನಂತರ ಅದೇ RCC ಮೇಲೆ ನಿಂತ್ಕೊಂಡು ಅವ್ರಿಗೆ ಹುಡುಗ ನೋಡ್ತಾನೆ, ಆವಾಗ 60 ಡಿಗ್ರಿ ಕಾಣುತ್ತೆ. 60 ಡಿಗ್ರಿ ಆಯ್ತು ಉನ್ನತ ಕೋನ. ಹಾಗಾದರೆ ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡು ಪ್ರಸರಣೆ ಟ್ರಾನ್ಸ್ಮಿಷನ್ ಟವರ್ನ ಬೇಸಿಂದ RCC ಮೇಲೆ ಬೇಸ್ ಕುಕ್ಕಳಿದೆಯಲ್ಲ ಅಲ್ಲಿಂದ ಎತ್ತರವನ್ನ ಕಂಡಿರಿ ಅಂತ ಹೇಳ್ತಾರೆ. ಈಗ BCU ಕಟ್ಟಡವಾಗಿರಲಿ ಅಂತ ಕೊಟ್ಟರು. BCU ನೋಡಿ ಲೆಕ್ಕ ಹೆಂಗಿದೆ, BCU ಏನಾಗಿರಲಿ ಕಟ್ಟಡವಾಗಿರಲಿ, ABU ಪ್ರಸರಣ ಗೋಪುರವಾಗಿರಲಿ. AB ಏನಾಗಿದೆ ಪ್ರಸರಣ ಗೋಪುರ ಆಗಿದೆ. DU ಉನ್ನತ ಕೋನ, D ಅನ್ನೋದು ಉನ್ನತ ಕೋನ ಎಷ್ಟಿದೆ? ಉನ್ನತ ಕೋನ ಅಳೆಯುವ ನೆಲದ ಮೇಲಿನ ಬಿಂದುವಾಗಿದೆ D. ಉನ್ನತ ಕೋನವನ್ನು ಅಳತೆ ಮಾಡುವ ಬಿಂದು ನೆಲದ ಮೇಲಿದೆ D. ನೆಲದ ಮೇಲೆ ಒಂದ್ಸರಿ ನೋಡಿದಾಗ 60 ಡಿಗ್ರಿ ಆಯ್ತು, ಇನ್ನೊಂದು ಸರಿ ಅದೇ ನೋಡಿದಾಗ 45 ಡಿಗ್ರಿ ಇತ್ತು. ಹಾಗಾದ್ರೆ ತ್ರಿಭುಜ BCD ತೆಗೆದುಕೊಳ್ಳಿ ಮತ್ತು ತ್ರಿಭುಜ ACD ತೆಗೆದುಕೊಳ್ಳಿ. ತ್ರಿಭುಜ ACD, ತ್ರಿಭುಜ BCD. ತ್ರಿಭುಜ BCD ತೆಗೆದುಕೊಂಡಾಗ 45 ಡಿಗ್ರಿ ಉಂಟಾದಾಗ ಏನಾಗುತ್ತೆ? ತ್ರಿಭುಜ ACD ತೆಗೆದುಕೊಂಡಾಗ 60 ಡಿಗ್ರಿ ಕೊಟ್ಟಾಗ ಏನಾಗುತ್ತೆ ನೋಡೋಣ. ಫಸ್ಟ್ ಏನ್ ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳೇ, ಏನಿದೆ ಇದು ನೋಡಿ, ಚಿತ್ರ ನೋಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ, ಗಮನಿಸಿ. ಎಸ್ ಕಾಣ್ತಾ ಇದೆಯಲ್ಲ, ನೋಡೋಣ ನೋಡಿ. ಈ ಕಾಣ್ತಾ ಇದೆ ಮಕ್ಕಳೇ, ಇದು ಪ್ರಸರಣ ಗೋಪುರ. ಪ್ರಸರಣ ಗೋಪುರ ಎಷ್ಟಿದೆ? AB ಆಗಿದೆ. D ಅನ್ನೋದು ನೆಲದ ಮೇಲಿನ ಒಂದು ಬಿಂದು. ನೆಲದ ಮೇಲಿನ ಬಿಂದುವಿನಿಂದ ಇದು ಕಟ್ಟಡದ ಕೆಳಗಿನ ತುದಿ C. ಇಲ್ಲಿ RCC ಮೇಲೆ ನಿಂತ್ಕೊಂಡಿದ್ದಾಗ ಈ ಗೋಪುರ ಎಷ್ಟಿದೆ? ಇಲ್ಲಿಂದ AB ಉದ್ದ. AB ಏನಾಗಿದೆ? ಒಂದು ಗೋಪುರವಾಗಿದೆ, ಪ್ರಸರಣ ಗೋಪುರ. AB ಏನಾಗಿದೆ? ಪ್ರಸರಣ ಗೋಪುರವಾಗಿ. D ಒಂದು ನೆಲದ ಮೇಲಿನ ಒಂದು ಬಿಂದು ಆಗಿದೆ, ಪಾದ ಬಿಂದು ಆಗಿದೆ. ಈಗ ನೋಡ್ತಾರೆ 60 ಡಿಗ್ರಿ ಆಯ್ತು ಮೇಲೆ. ಅದೇ ಮತ್ತೆ ಇನ್ನೊಂದು ಸರಿ ನೋಡಿದಾಗ ಅದೇ ನೆಲದ ಮೇಲಿಂದ
ಆ ಗೋಪುರದ ಪಾದವನ್ನು ನೋಡ್ತಾನೆ ಬಿ, ಆವಾಗ 45 ಡಿಗ್ರಿ ಕಾಣುತ್ತೆ. ಕಟ್ಟಡದ ಎತ್ತರ 20 ಮೀಟರ್ ಇದೆ, ಬಿ ಇಂದ ಸಿಗೆ 20 ಮೀಟರ್ ಇದೆ. ಹಾಗಾದ್ರೆ ಅವ್ರು ಕೇಳಿದ್ದೇನ, ಗೋಪುರದ ಎತ್ತರವನ್ನು ಕಂಡಿದ್ದೀವಿ. ಏನು ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳಿಂದ 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡಿದ್ದೀವಿ. ಟ್ಯಾನ್ 45 ಡಿಗ್ರಿ. ಕಟ್ಟಡದ ಎತ್ತರ 20 ಮೀಟರ್. ಏನ್ ಕಂಡಿದ್ದೀವಿ ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ. ಗೊತ್ತಾಯ್ತು ಈಗ ಸ್ವಲ್ಪ ನಿಮ್ಮ ಮನಸ್ಸಿಗೆ ಪರಿಕಲ್ಪನೆ ಬಂತ. ಎ ಬಿ ಅನ್ನೋದು ಗೋಪುರ ಅದ್ರ ನಿಂತ್ಕೊಂಡಿರೋದು, ಬಿ ಇಂದ ಸಿ ಇರೋ ದೂರ ಕಟ್ಟಡದ ಎತ್ತರ ಇದೆ. ನಿಲ್ ನೆಲದ ಮೇಲೆ ವ್ಯಕ್ತಿ ನಿಂತ್ಕೊಂಡ, ಅಬ್ಸರ್ವರ್ ವೀಕ್ಷಣೆಗಾರ ಒಬ್ಬ ವ್ಯಕ್ತಿ ನಿಂತ್ಕೊಂಡು ನೋಡ್ತಾ ಕಾಣ್ತಿದೆ ಚಿತ್ರ. ಒಂದ್ ಸೈಡ್ ನೋಡಿದಾಗ 60 ಡಿಗ್ರಿ ಕಾಣ್ತೀವಿ. ಅದೇ ಈ ಮತ್ತೆ ಕಟ್ಟಡದ ಅಲ್ಲಿ ಮೇಲೆ ಕೂರ್ಸಿದ ತುದಿಯನ್ನ ನೋಡ್ತಾನ ಟವರ್ ಪಾದವನ್ನು, ಆವಾಗ 45 ಡಿಗ್ರಿ ಆಯ್ತು. ಈಗ ನಾವು ಈ ಬಿ ಸಿ ಡಿ ತ್ರಿಭುಜ ತೆಗೆದುಕೊಂಡ್ರೆ ಉನ್ನತ ಕೋನ 40 ಡಿಗ್ರಿ. ಅದೇ ಎ ಬಿ ಸಿ ತ್ರಿಭುಜ ತೆಗೆದುಕೊಂಡ್ರೆ 60 ಡಿಗ್ರಿ. ಹೌದಾ? ಈಗ ಟ್ಯಾನ್ 45 ಡಿಗ್ರಿ, ಟ್ಯಾನ್ 60 ಡಿಗ್ರಿಗೆ ನಾವು ಏನ್ ಮಾಡ್ಕೋಬೇಕು? ಈಗ ನೋಡಿ, ಅನುಪಾತಗಳನ್ನ ಬಾಹುಗಳ ಅನುಪಾತಗಳನ್ನ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಉನ್ನತ ಕೋನ ಒಂದ್ಸರಿ 60 ಡಿಗ್ರಿ, ಒಂದ್ಸರಿ 45 ಡಿಗ್ರಿ ಆಗಿದೆ. ಇದು ನಾವು ರೇಖಾಚಿತ್ರವನ್ನು ಬರೆಯಲು ಬಹಳ ಮುಖ್ಯ ಮಕ್ಕಳೇ. ತ್ರಿಕೋನಮಿತಿಯಲ್ಲಿ ಅನ್ವಯ ಸಮಸ್ಯೆಗಳನ್ನು ನಡೆಸುವಾಗ ರೇಖಾಚಿತ್ರವನ್ನು ಸರಿಯಾಗಿ ಬರ್ಕೋಬೇಕು. ಇಲ್ಲಿ ಡಿ ಅನ್ನೋದು ನೆಲದ ಮೇಲೆ ಒಂದು ಬಿಂದು, ಬಿ ಸಿ ಕಟ್ಟಡದ ಎತ್ತರ ಅವರೇ ಕೊಟ್ಟಿದ್ದಾರೆ 20 ಮೀಟರ್. ಆರ್ ಸಿ ಸಿ ಮೇಲೆ ಈ ಎ ಬಿ ಗೋಪುರ ಇದೆ. ಇದನ್ನ ಎ ಬಿ ಗೆರೆ ತೋರಿಸುತ್ತೆ, ಅದು ಗೋಪುರ. ಆ ಎ ಬಿ ಉದ್ದ ಕಂಡಿದ್ದೀವಿ, ಎ ಬಿ ಎತ್ತರವನ್ನು ಕಂಡಿದ್ದೀವಿ, ಅಳತೆ ಗೋಪುರದ ಎತ್ತರ. ನಮಗೆ ಗೊತ್ತಿರೋದೇನು? ಗೊತ್ತಿರೋದೇನು? ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಟ್ಯಾನ್ ಥೀಟಾವನ್ನು ಕಂಡಿರ್ತಕ್ಕಂಥದ್ದು, ಟ್ಯಾನ್ ಥೀಟಾದ ಅನುಪಾತಗಳನ್ನು ಬರ್ಕೊಳ್ಳೋದು, ಸೈನ್ ಥೀಟಾಗಳನ್ನು ಕೋನಗಳನ್ನು ಅನುಪಾತಗಳನ್ನು ಬರ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ತ್ರಿಭುಜ ಬಿಸಿಡಿಯಲ್ಲಿ ಟ್ಯಾನ್ 45 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಬಿಸಿ ಬೈ ಸಿಡಿ ಈಕ್ವಲ್ ಟು ಎಷ್ಟು? ಟ್ಯಾನ್ 45 ಡಿಗ್ರಿ. ಕಾಣ್ತಾ ಇದೆಯಾ ನೋಡಿ ವಿದ್ಯಾರ್ಥಿಗಳೇ? ತ್ರಿಭುಜ ಬಿಸಿಡಿಯಲ್ಲಿ ಟ್ಯಾನ್ 45 ಡಿಗ್ರಿ ಈಕ್ವಲ್ ಏನಾಗುತ್ತೆ? ಟ್ಯಾನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. therefore BC by DC is equal to tan 45. tan 45 ಡಿಗ್ರಿ ಬೆಲೆ ಎಷ್ಟು ಮಕ್ಕಳೇ? ಹಾಗಾದ್ರೆ 1 ಅಂತ ಗೊತ್ತಿದೆ. BC ಬೆಲೆ ಎಷ್ಟು? 20. CD ಗೊತ್ತಿಲ್ಲ. ಈ ನೆಲದ ಮೇಲಿಂದ ಕಟ್ಟಡದ ಪಾದಕ್ಕೆ ಇರತಕ್ಕಂತ ಈ ತುದಿಯಿಂದ ಈ ತುದಿ ಇರತಕ್ಕಂತ ದೂರ ನನಗೆ ಗೊತ್ತಿದೆ. ಅದನ್ನ ಏನು ಕೊಟ್ಟಿದ್ದಾರೆ? ಅದನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ BC ಗೊತ್ತಿದೆ, ಇದು 20 ಬೈ ಸಿ ಡಿ ಈಕ್ವಲ್ ಟು 1 ಆದರೆ ಸಿ ಡಿ ಈಕ್ವಲ್ ಟು ಏನಾಗುತ್ತೆ? ಒರೆ ಗುಣಾಕಾರ ಮಾಡ್ತೀವಿ, 21 20. ಹಾಗಾದ್ರೆ ಸಿ ಇಂದ ಡಿ ಇರುವ ದೂರ 20 ಮೀಟರ್ ಆಯ್ತು. ಈಗ ತ್ರಿಭುಜ ಎ ಸಿ ಡಿ ಅನ್ನು ತೆಗೆದುಕೊಳ್ಳಿ. ಈಗ ಫುಲ್ ದೊಡ್ಡದು ಲಂಬಕೋನ ತ್ರಿಭುಜ ದೊಡ್ಡದಂತ ತೆಗೆದುಕೊಳ್ಳಿ. ಆವಾಗ ಎಷ್ಟು ಕೋನ ಆಯ್ತು? ಉನ್ನತ ಕೋನ ಎಷ್ಟಪ್ಪ? 60 ಡಿಗ್ರಿ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ನೋಡಿ ಮಕ್ಕಳೇ, ಎ ಸಿ ಡಿ ಲಂಬಕೋನ ತ್ರಿಭುಜದಲ್ಲಿ ಉನ್ನತ ಕೋನ ಎಷ್ಟಾಯ್ತಾಗ? ಕಟ್ಟಡದ ಮೇಲಿರುವ ಗೋಪುರವನ್ನು ನೋಡ್ತಾ ಇದ್ದಾರೆ. ಯಾವಾಗ? 60 ಡಿಗ್ರಿ. ಉನ್ನತ ಕೋನ 60 ಡಿಗ್ರಿ. therefore ಆ ಉನ್ನತ ಕೋನ ಯಾವುದು? ಆದ್ರಿಂದ ಅನುಪಾತ ಏನು ಬರ್ಬೇಕ್ರಿ? AC by DC ಅಭಿಮುಖ ಬಾಹು by ಪಾರ್ಶ್ವ ಬಾಹು tan 60 ಡಿಗ್ರಿ. ಹಾಗಾದ್ರೆ
60 ಡಿಗ್ರಿಯ ಕೋನದ ನಿರ್ದಿಷ್ಟ ಕೋನದ ಬೆಲೆ ಎಷ್ಟು ನೆನ್ಪು ಮಾಡ್ಕೊಳ್ಳಿ. ಎಷ್ಟಪ್ಪ? ಅಲ್ಲಿ ವಿದ್ಯಾರ್ಥಿ ಹೇಳ್ತಾನೆ ರೂಟ್ 3 ಬರ್ಕೊಳ್ತೀರಾ. 60 ಡಿಗ್ರಿ ಹತ್ರ ರೂಟ್ 3 ಬರ್ಕೊಳ್ಳಿ. ಈಗ AC AB ಪ್ಲಸ್ BC ಅಂತ ಬರ್ಕೋಬಹುದು. ಎಸ್ ಬರ್ಕೊಳ್ಳಿ. AC ಉದ್ದ ಈ ಚಿಕ್ಕ ಭಾಗದ ಅಳತೆಯ ಉದ್ದಕ್ಕೆ ಸಮನಾಗಿದೆ. AC AB ಪ್ಲಸ್ BC. ಓಕೆ ಬರ್ಕೊಂಡೆ. AB ಪ್ಲಸ್ BC ಹೌದಾ? AB ಪ್ಲಸ್ 20 ಬೈ CD ರೂಟ್ 3. ಎಸ್ ಕರೆಕ್ಟ್ ಬರ್ಕೊಂಡೆನಾ? ಈಗ ಆದೇಶ ಮಾಡ್ಕೊಳ್ಳಿ. ಸುಮ್ಮನೆ ಸುಲಭೀಕರಣ ಮಾಡೋದು ನೋಡ್ಕೊಳ್ಳಿ ಮಕ್ಕಳೇ. ವಾರ ಮಾಡ್ತಾ ಇದ್ದೀರಾ? ಎಸ್ ವೆರಿ ಗುಡ್. AB ಪ್ಲಸ್ 20 ಬೈ CD ಅಳತೆ ನನಗೆ ಗೊತ್ತಿಲ್ಲ. ಎಷ್ಟು CD ಅಳತೆ ಈಗ ಕಂಡುಹಿಡಿಯೋದು ಎಷ್ಟು? 20 ಮೀಟರ್. ಮೊದಲ ಹಂತದಲ್ಲಿ ಕಂಡುಹಿಡಿದು. ಎಸ್ AB ಪ್ಲಸ್ 20 3 ರೂಟ್ 3 ಇಂಟು CD. ರೂಟ್ 3 ಇಂಟು CD ಅಂದ್ರೆ CD ಅಳತೆ ಗೊತ್ತು ನಿಮಗೆ ಬರ್ಕೊಳ್ತೀರಾ. AB ಪ್ಲಸ್ 20 20 ರೂಟ್ 3. ಬರೀ AB ಬೆಳೆಬೇಕಾಗಿರೋದ್ರಿಂದ 20 ರೂಟ್ 3 ಮೈನಸ್ ಈ ಕಡೆ ಬಂದ್ರೆ 20 ಆಗುತ್ತೆ. ಅವಾಗ ಇದರಲ್ಲಿ ಕಳೆಯೋದಕ್ಕೆ ಅಂತ ಬರಲ್ಲ. ಕರಡಿ ರೂಪದಲ್ಲಿದ್ದಾಗ ಸಾಮಾನ್ಯ ರೂಪದ ಸಂಖ್ಯೆಗಳನ್ನು ಸಾಮಾನ್ಯ ರೀತಿಯ ಸಂಖ್ಯೆಗಳನ್ನ ನಾನು ಹೊರ ತೆಗಿತೀನಿ. ರೂಟ್ 3 ಮೈನಸ್ 1 ಆಗುತ್ತೆ. ಹಾಗಾದ್ರೆ 20 ಅಂತ ಇದ್ರೆ ಇಲ್ಲಿ ರೂಟ್ 3 ಇತ್ತು ಮೈನಸ್ 21 20 1 ಉಳಿತು. ಈಗ ಬರ್ಕೊಳ್ತೀವಿ. ಬರ್ಕೊಂಡಿ ಆಯ್ತಾ? ಈಗ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ರೂಟ್ 3 ವರ್ಗಮೂಲ 1.732 ಏನಪ್ಪ ಬಂತು ಅಂದ್ರೆ ನೋಡಿ ಮಕ್ಕಳೇ, ರೂಟ್ 4 ವರ್ಗಮೂಲ ಕಂಡುಹಿಡಿದ್ವಿ ಬಂತು. ಹೇಗೆ ರೂಟ್ 4 ಹೆಂಗ್ ಕಂಡುಹಿಡಿದ್ರಿ? ರೂಟ್ 3 ವರ್ಗಮೂಲ ಎಷ್ಟು ಹೆಂಗ್ ಕಂಡುಹಿಡಿದ್ರಿ? ಇದಕ್ಕೆ ವರ್ಗಮೂಲ ಕಂಡುಹಿಡಿದ್ರೆ ನಿಮಗೆ ಗೊತ್ತಿ ಈ ತರ ಮಾಡ್ಕೊಳ್ತೀರಾ. ನೋಡಿ ಈ ಕಡೆ ಹಿಂಗ್ ಹಾಕ್ತೀರಿ, ಈ 0 ಕಟ್ಕೊಂತೀರಾ, 1 1 ಬೈ 1 2 ನೋಡಿ ಈ ತರ ಮಾಡ್ತೀರಾ ಅಲ್ವಾ? 1 ಪ್ಲಸ್ 1 2 ಪಾಯಿಂಟ್ ಕಟ್ಟೆ ಭಾಗ ಆಗಲ್ಲ. ಹೀಗೆ ಮಾಡ್ತಾ ಹೋದ್ರೆ ಇದು 1.732 ಬರುತ್ತೆ. ಭಾಗಾಕಾರ ಕ್ರಮದಲ್ಲಿ ಇದಕ್ಕೆ ವರ್ಗಮೂಲ ಕಂಡುಹಿಡಿಯಬಹುದು. ಇಲ್ಲ ಅಂತ ಹೇಳಲಿಲ್ಲ. ರೂಟ್ 3 ವರ್ಗಮೂಲ ಎಷ್ಟು? 1.732 ಅಂತ ಈ ಭಾಗಾಕಾರ ಕ್ರಮದಲ್ಲಿ ಮಾಡ್ತೀವಿ. ನೀವು ಈಗಾಗಲೇ 8 9ನೇ ಕ್ಲಾಸ್ನಲ್ಲಿ ಕಲ್ತಿದ್ರೆ ಮಕ್ಕಳು ಭಾಗಾಕಾರ ನಿಯಮ ಅನ್ವಯ ಮಾಡ್ಕೊಂಡು ವರ್ಗಮೂಲ ಕಂಡುಹಿಡ್ಕೊಳ್ತೀರಾ. ಅಥವಾ ನೀವು ನೆನ್ಪಿಟ್ಕೊಂಡಿರ್ಬೇಕು 5ರವರೆಗೆ ವರ್ಗಮೂಲ ಸಾಕು. 1ಕ್ಕೆ ವರ್ಗಮೂಲ 1, 2ಕ್ಕೆ ವರ್ಗಮೂಲ ಎಷ್ಟು? ಅದು ಎಷ್ಟು ಬರುತ್ತೆ? ಅದು 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅದೇ 3ಕ್ಕೆ ಎಷ್ಟು? 1.732 ಬರುತ್ತೆ. 4ಕ್ಕೆ ಎಷ್ಟು? ಪರಿಪೂರ್ಣ ವರ್ಗ 2 ಅಂತ ಬರ್ಕೊಳ್ತೀರಿ. ಕೆಲವೊಂದು ನೆನ್ಪಿಟ್ಕೊಳ್ಬಹುದು. 4 ನಂಬರ್ನ ವಾಸ್ತವ ಸಂಖ್ಯೆಗಳನ್ನ ಸಿಂಗಲ್ ನಂಬರ್ ವರ್ಗಮೂಲವನ್ನು ನಾವು ನೆನ್ಪಿಟ್ಕೊಳ್ಬಹುದು. ಅಥವಾ ಭಾಗಾಕಾರ ಮಾಡಿದಾಗ ರೂಟ್ 3 ವರ್ಗಮೂಲ 1.732 ಬರುತ್ತೆ. ಅದನ್ನ ಆದೇಶ ಮಾಡ್ಕೊಳ್ಳಿ. -1 ಇದು -1 ಇದೆ ಹೌದಾ? 1.732 -1 ಕಳೆದ್ರೆ 0.732 ಬರುತ್ತೆ. ಈ 0.732 ಅನ್ನ ಏನ್ ಮಾಡ್ತೀನಿ ಅವಾಗ ಅದಕ್ಕೆ ಗುಣಿಸ್ಕೊಳ್ಳೋಣ. ಆ ಗುಣಿಸ್ಕೊಂಡಾಗ 20ರಿಂದ ಗುಣಿಸಿದಾಗ 14.64 ಬರುತ್ತೆ. ಏನೋ 20ರಿಂದ 0.732 ಅನ್ನು ಗುಣಿಸಿ 0.732 ಅನ್ನು ಗುಣಿಸಿದ್ರೆ 14.64 ಬರುತ್ತೆ. ಮಕ್ಕಳು ಸುಲಭೀಕರಣ ಮಾಡಿದ್ದಾರೆ. ಹಾಗಾದ್ರೆ ಆ ಕಟ್ಟಡದ ಎತ್ತರ ಇದೆಷ್ಟಿದೋ ಇದರ ಹತ್ರ 14.67 ಮೀಟರ್. 14.62 ಮೀಟರ್. ಹೀಗೆ ಮಕ್ಕಳೇ ಪ್ರಶ್ನೆಗಳನ್ನ ವಿಭಜನೆ ಮಾಡಿಕೊಂಡು ಹಂತ ಹಂತವಾಗಿ ಪ್ರಶ್ನೆ ಬನ್ನಿ, ನಿಮಗೆ ಸುಲಭ ಅರ್ಥ ಆಗುತ್ತೆ. ಹೌದಾ? ಮತ್ತೊಮ್ಮೆ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಅರ್ಥ ಆಯ್ತಲ್ಲ? ಪ್ರಶ್ನೆ ಏನ್ ಮಾಡ್ಬೇಕು? ಪ್ರಶ್ನೆಯನ್ನ ಓದ್ಕೋಬೇಕು ಸರಿಯಾಗಿ. ಒಂದು RCC ಕಟ್ಟಡದ ಮೇಲೆ AB ಗೋಪುರ ಇದೆ. ಅವಾಗ ಕಟ್ಟಡದ ಎತ್ತರವನ್ನು ಕೊಟ್ಟಿದ್ದಾರೆ 20 ಮೀಟರ್. D ಅನ್ನೋದು ನೆಲದ ಮೇಲಿನ ಒಂದು ಬಿಂದು. ಒಬ್ಬ ವ್ಯಕ್ತಿ ಇಲ್ಲಿಂದ ನೋಡ್ತಾನೆ ಗೋಪುರದ ತುದಿಯನ್ನ 60 ಡಿಗ್ರಿ ಆಯ್ತು. ಮತ್ತೆ ಅದೇ ಸ್ಥಾನದಲ್ಲಿ ಆ ಪಾದವನ್ನು ನೋಡ್ತಾನೆ. ಆ ಕಟ್ಟಡದ ಮೇಲೆ ಇರ್ತಕ್ಕಂಥ ಗೋಪುರದ ಪಾದವನ್ನ D ಯಲ್ಲಿ ನಿಂತ್ಕೊಂಡು ನೋಡ್ತಾನೆ. ಅದು ಅಲ್ಲಿಂದ ಇಲ್ಲಿ ಕೋನ ಉಂಟಾದಾಗ ಇಲ್ಲಿ ನೋಡಿದಾಗ 40 ಡಿಗ್ರಿ ಆಯ್ತು. ಒಂದ್ಸರಿ 60 ಡಿಗ್ರಿ.
ಹಿಂಗೆ ನೋಡಿದ ಸ್ವಲ್ಪ ಹಿಂಗೆ ಚೆನ್ನಾಗಿ ನೋಡಿದ್ರೆ 45 ಡಿಗ್ರಿ, ಸ್ವಲ್ಪ ಕತ್ತೆ ನೋಡ್ತಾನೆ ಅವ 60 ಡಿಗ್ರಿ ಆಯಿತು. ಹಾಗಾದ್ರೆ ಈ ಗೋಪುರದ ಎತ್ತರವನ್ನು ಕಂಡು ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ತ್ರಿಭುಜವನ್ನು ತೆಗೆದುಕೊಳ್ತೀರಿ. ಟ್ಯಾನ್ 45 ಡಿಗ್ರಿ ಅಂದ್ರೆ ಇಲ್ಲಿ ಚಿಕ್ಕದಾದ ಒಂದು ತ್ರಿಭುಜ ಇದೆ, ಗೆರೆಗಳನ್ನು ಮೂಡಿಸಿ. ಈ ಗೆರೆಗಳನ್ನು ಬರ್ಕಡಿಬೇಕು. ಉನ್ನತ ಕೋನ ಎಲ್ಲಿ ಉಂಟಾಯಿತು ಡಿ ಬಿಂದುವಿನಲ್ಲಿ ಡಿ ಬಿ ಸಿ 45 ಡಿಗ್ರಿ ಇದು ಉನ್ನತ ಕೋನ. ಗೋಪುರದ ಪಾದವನ್ನ ನೋಡ್ತಾ ಇದ್ದಾನೆ. ಗೋಪುರದ ಬಾಟಮ್ ಆ ಬಿಲ್ಡಿಂಗ್ ಆರ್ಸಿ ಮೇಲೆ ಕೂರಿಸಿ ಈ ತುದಿಯನ್ನು ನೋಡ್ತಾ ಇದ್ದಾನೆ 45 ಡಿಗ್ರಿ. ಅವಾಗ ಬಿ ಸಿ ಬೈ ಡಿ ಸಿ ಬರ್ಕೊಳ್ತೀರಾ, ಬೆಲೆ ಆದೇಶ ಮಾಡ್ತೀರಾ. ಸಿ ಡಿ ಉದ್ದವನ್ನು ಕಂಡುಹಿಡ್ಕೊಳ್ತೀರಾ. ಸಿ ಡಿ ಉದ್ದ 20 ಮೀಟರ್. ಹಾಗಾದ್ರೆ ಎ ಸಿ ಡಿ ಏನಾಗುತ್ತೆ ಅಲ್ಲಿ ಅಭಿಮುಖ ಬಾಹುವ ವಿಕರ್ಣ ಬಾಹು ಎಸ್. ಓಕೆ, ಅದು ಬರ್ಕೊಳ್ತೀರಾ. ಆವಾಗ ಎ ಸಿ ಬೈ ಸಿ ಡಿ ಟ್ಯಾನ್ 60 ಡಿಗ್ರಿ ಎ ಬಿ ಪ್ಲಸ್ ಬಿ ಸಿ √3/6. ಹೌದಾ? ಎ ಬಿ ಪ್ಲಸ್ 20 ಬೆಲೆಯನ್ನು ಹಾಕ್ತೀರಿ, ಸಿ ಡಿ ಬೆಲೆಯನ್ನು ಹಾಕ್ತೀರಿ, ಸಿ ಡಿಯನ್ನು ಕಂಡುಹಿಡಿಯಿರಿ. ಈಗ ಸಿ ಡಿ ಬೆಲೆಯನ್ನು ಹಾಕ್ತೀರಿ, ಆದೇಶ ಮಾಡ್ತೀರಿ. ಎ ಬಿ ಪ್ಲಸ್ 20 √3 ಸಿ ಡಿ, ಎ ಬಿ ಪ್ಲಸ್ 20 √3 ಎ ಬಿ 20 √3. ಇದು ಸುಲಭೀಕರಣ ಮಾಡೋದಕ್ಕೆಲ್ಲ ಹಂತವನ್ನು ಬಿಡಿಸೋದೇನಕ್ಕೆ ನಾವು ಗೊತ್ತಿದೆ. ಅವಾಗ ಕಟ್ಟಡದ ಎತ್ತರ 14.6 ಮೀಟರ್. ಎಸ್, ಅರ್ಥ ಆಯ್ತಲ್ಲ? ಹೀಗೆ ನಾವು ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ನಾವು ಚಿತ್ರಗಳನ್ನ ಅರ್ಥ ನಾವು ಕಂಡಿಬೇಕು. ಸಾಕಷ್ಟು ಸಮಸ್ಯೆಗಳಿವೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ, ಪಠ್ಯ ಪುಸ್ತಕದಲ್ಲಿ ಸಾಕಷ್ಟು ಇದಾವೆ ಮಕ್ಕಳೇ. ಬೇಕಾದಷ್ಟು ಲೆಕ್ಕಗಳಿದ್ದಾವೆ, ನೀವು ಮಾಡ್ಬೋದು. ಅದೇ ತರ ಇದ್ದಾವೆ, ಸಾಕಷ್ಟು ಲೆಕ್ಕಗಳು. ಅದನ್ನೆಲ್ಲ ಮಾಡ್ತಾ ಹೋಗಿದ್ರೆ ಹೌದಾ? ಕೆಲವೊಂದು ಆಬ್ಜೆಕ್ಟಿವ್ ಕ್ವಶನ್ ಅನ್ನು ನೋಡೋಣ. ನೋಡಿ, ಈ ಪಾಠದಲ್ಲಿ ಕೆಲವು ಆಬ್ಜೆಕ್ಟಿವ್ ಕ್ವಶನ್, ಸಿಂಪಲ್ ಕ್ವಶನ್ಸ್ ಅನ್ನ ಕೊಡ್ತಾರೆ, ನಾವು ನೋಡೋಣ. ಈಗ ಇವು ವರ್ಕಿಂಗ್ ಲೆಕ್ಕಗಳನ್ನು ಈ ತರ ಮಾಡ್ತಾ ಹೋಗ್ಬೇಕು. ಅಭ್ಯಾಸದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿಲ್ಲಿಸಿ ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡ್ಕೊಳ್ಳಿ, ಕಲೀರಿ. ಅಭ್ಯಾಸ ಮಾಡ್ತಾ ನೀವು ಇದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. 4 ಮಾರ್ಕ್ಸ್ ಲೆಕ್ಕ ಒಂದು ಪಾಯಿಂಟ್ ಇರುತ್ತೆ. ಇದರಲ್ಲಿ ತ್ರಿಕೋನದಲ್ಲಿ 3 ಮಾರ್ಕ್ಸಿನ ಅಂಕಗಳು ಅನ್ವಯ ಪ್ರಶ್ನೆಗಳೇ ಬರುತ್ತೆ. 3 ಮತ್ತು 4 ಅಂಕದ ಪ್ರಶ್ನೆಗಳು ಅನ್ವಯ ಪ್ರಶ್ನೆಗಳೇ ಬರುತ್ತೆ. ಆದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಇದರಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳೇ, ಈಗ ಒಂದು ಕಂಬದ ನೆರಳಿನ ಉದ್ದ ಅದರ ಎತ್ತರದ √3 ಆದರೆ ಸೂರ್ಯನ ಉನ್ನತ ಕೋನ ಎಷ್ಟು ಅಂತ ಕೇಳಿದೆ. ಉತ್ತರ ಏನು? ಉತ್ತರ ಏನು ಬರೀತೀರ? ಕಂಬದ ನೆರಳಿನ ಉದ್ದ ಅದರ ಎತ್ತರದ √3 ಆದರೆ ಸೂರ್ಯನ ಉನ್ನತ ಕೋನ ಎಷ್ಟು? ಸೂರ್ಯನ ಉನ್ನತ ಕೋನ ಎಷ್ಟು? ಬಿಡಿಸಿ ಮಕ್ಕಳೇ. ಒಂದು ಕಂಬದ ನೆರಳಿನ ಉದ್ದ ಅದರ ಎತ್ತರದ √3 ಆದರೆ ಸೂರ್ಯನ ಉನ್ನತ ಕೋನ ಎಷ್ಟು? ಸೂರ್ಯನ ಉನ್ನತ ಕೋನ ಎಷ್ಟು? ಚಿತ್ರ ಹೇಳ್ತೀವಿ. ಚಿತ್ರ ಗೊತ್ತಿರಲ್ಲ.
ಕೊಟ್ಟಿದ್ದಾರೆ. ನೆರಳಿನ ಉದ್ದ ನೆರಳಿನ ಉದ್ದ ಅದರ ಎತ್ತರದ √3 ಎತ್ತರದ √3 ಆದರೆ ಸೂರ್ಯನ ಉನ್ನತ ಕೋನ dx ಅಂತಂದ್ರೆ x √3 ಆಗಿದೆ. ನೆರಳಿನ ಉದ್ದ ಅಷ್ಟಿದೆ. ಅದರ ಅರ್ಥ ಏನು? ನೆರಳಿನ ಉದ್ದ ಅಷ್ಟಾಯ್ತು. ಹಾಗಾದ್ರೆ ಇದು ಕೋನ ಎಷ್ಟಿರುತ್ತೆ? ಉನ್ನತ ಕೋನ ಎಷ್ಟು ಅಂತ ಕೇಳಿದೆ. ಏನು ಹೇಳ್ತೀವಿ? ಅದರ ಉತ್ತರಗಳು ಆಪ್ಷನ್ಸ್: ಎ 30 ಡಿಗ್ರಿ, ಬಿ 45 ಡಿಗ್ರಿ, ಸಿ 60 ಡಿಗ್ರಿ, ಡಿ 75 ಡಿಗ್ರಿ ಅಂತ ಕೊಡ್ತಾರೆ. ಎಷ್ಟಾಗುತ್ತೆ? ನೆರಳಿನ ಉದ್ದ ಇದು ಸಾಮಾನ್ಯ, ಹೌದಾ? ಇದು ಎ ಬಿ ಎಕ್ಸ್ ಇದೆ, ಇದು ಎಕ್ಸ್ ಇದೆ. ಇದು ಏನಾಗಿದೆ ಅಂದ್ರೆ ನೆರಳಿನ ಉದ್ದ ಏನಾಗಬೇಕು ಅಂದ್ರೆ ಸ್ವಲ್ಪ ಈ ಕಡೆ ಬಂದಾಗ ಇದು ಎಕ್ಸ್ √3. ಹಾಗಾಗಿ ಇಲ್ಲಿ ಎಷ್ಟು ಕೋನ ಆಗುತ್ತೆ ಅಂತ ಕೇಳಿದೆ. ನೆರಳಿನ ಉದ್ದ ಇಲ್ಲಿ x√3 ಮೀಟರ್ ಆದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಅಂತ ಕೇಳಿದೆ. ಇಲ್ಲಿ 90 ಇದ್ರೆ ಮತ್ತೆ ಇಲ್ಲಿ 45 ಇರುತ್ತೆ ಅಂತ ಬರೀಬೋದು. ಯಾಕಂದ್ರೆ ಇಲ್ಲಿ ಎ ಸಿ ಕೊಟ್ಟು ಎ ಬಿ ಆದ್ರೆ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ ಉದ್ದ ಜಾಸ್ತಿ ಆಗ್ತದೆ. ನೆರಳಿನ ಉದ್ದ ಜಾಸ್ತಿ ಆದ್ರೆ ಉನ್ನತ ಕೋನ ಎಷ್ಟಾಗುತ್ತೆ? √3 ಅಂತ ಹೇಳ್ತಾರೆ. ಅದರ √3 ಅಂತ ಹೇಳ್ತಾರೆ. ನಮಗೆ ಅವಾಗ ಬರ್ತಾರೆ tan 60 ಡಿಗ್ರಿ ಕೊಟ್ಟು ಆಪೋಸಿಟ್ ಅಂದ್ರೆ ಎ ಬಿ ಬೈ ಇಲ್ಲಿಂದ ಇಲ್ಲಿಗೆ ದೂರ ಇಟ್ಟಿದೆ ಎ ಸಿ ಇದು ಸಿ ಡ್ಯಾಶ್ ಆಗಿದೆ. ಎ ಸಿ ಇದು ಇಲ್ಲಿ ಬಂದಾಗ ಸಿ ಡ್ಯಾಶ್ ಆಗಿದೆ ಈಕ್ವಲ್ ಟು ಎ ಸಿ ಬೈ ಸಿ ಡ್ಯಾಶ್. ಅವಾಗ ಈ ಕೋನ ಏನಾಗಬೇಕಾದ್ರೆ ಇಲ್ಲಿ 45 ಇದ್ದು 60 ಆಗ್ಬೋದಾನೆ. ನೆಕ್ಸ್ಟ್ ಕೋನ ಎಷ್ಟು ಆಗ್ಬೋದು? 60 ಆಗ್ಬೋದು. tan 60 √3 ಅಂತ ಹೇಳಿ tan 60 ಡಿಗ್ರಿ ಬೆಲೆ ಎಷ್ಟು ಮಕ್ಕಳೇ? ನೀವು ಕಂಡುಹಿಡಿಯಬೇಕಾಗ್ತದೆ. ನೋಡಿ ಬೇರೆ ಎಷ್ಟು ನೋಡಿ, tan 60 ಡಿಗ್ರಿ ಬೆಲೆ ಎಷ್ಟು? ಯಾರು ಬೇರೆ ಇರಬೇಕು. tan 60 ಡಿಗ್ರಿ ಬೆಲೆ ಎಷ್ಟು? ಹೌದಾ? tan 60 ಡಿಗ್ರಿ ಬೆಲೆ ಎಷ್ಟು? √3. ಎಷ್ಟಂದ್ರೆ √3 ಈಕ್ವಲ್ ಟು ಎ ಬಿ ಬೈ ಎ ಸಿ ಡ್ಯಾಶ್. ಅದರ್ಥ ಆಗೋದೇನು? tan 60 ಡಿಗ್ರಿ ಈಕ್ವಲ್ ಟು √3. ಆನ್ಸರ್ ಏನೋ? ಆನ್ಸರ್ ಆದ್ಮೇಲೆ 60 ಡಿಗ್ರಿ. ಆನ್ಸರ್ ಯಾಕೆ ಇವಾಗ ಕೊಟ್ಟಿದ್ದಾರೆ. ಆನ್ಸರ್ ಎ ಬಿ ಸಿ. ಸಿ ಆನ್ಸರ್ ಉತ್ತರ ಪರಿಹಾರ ಸಿ ಅಂತ ಬರೋದು 60 ಡಿಗ್ರಿ ಅಂತ ಬಂದಿದೆ. ಉತ್ತರ ಮಾಡ್ಬೇಕಾದ್ರೆ ಯಾವಾಗ ಅದರ ಆಪ್ಷನ್ ಬರೀಬೇಕು, ಆನ್ಸರ್ ಬರೀಬೇಕು. ಎ ಬಿ ಸಿ ಡಿ 4 ಆನ್ಸರ್ ಕೊಟ್ಟಿದ್ರೆ ನೀವು ಬರೀ ಸಿ ಅಂತ ಬಂದು ಹಾಗೆ ಬಿಡೋದಿಲ್ಲ. ಹಾಗೇನೆ ಬಿಡಬಾರ್ದು. ಸಿಂಪ್ಲಿಫಿಕೇಶನ್ ರಫ್ ಅನ್ನ ಅಲ್ಲಿ ಮಾಡೋದಿಲ್ಲ, ಪಕ್ಕದಲ್ಲಿ ರಫ್ ಅಲ್ಲಿ ಮಾಡ್ಕೊಳ್ತೀವಿ. ಬರ್ಕೊಂಡಾದ ತಕ್ಷಣ ಇದನ್ನ ಉತ್ತರವನ್ನ ಯಾವ ಸರಿ ಇದೆ, ಸಿ ಅಂತ ಸರಿ ಇದೆ, ಸಿ ಅಂತ ಬರ್ಬಿಟ್ಟು ಅದನ್ನು ಬರೀಬೇಕು. ಎಸ್ ಹಾಗೆ 20 ಮೀಟರ್ ಉದ್ದ ಇರುವ ಏಣಿಯ ಉದ್ದವಿರುವ ಒಂದು ಏಣಿಯು ಗೋಡೆಯನ್ನು 10 ಮೀಟರ್ ಎತ್ತರದಲ್ಲಿ ಮುಟ್ಟುತ್ತದೆ. 20 ಮೀಟರ್ ಉದ್ದವಿರುವ ಒಂದು ಏಣಿಯು ಗೋಡೆಯನ್ನು 10 ಮೀಟರ್ ಎತ್ತರದಲ್ಲಿ ಮುಟ್ಟುತ್ತದೆ. ಅದು ತ್ರಿಭುಜದಲ್ಲಿ ಉಂಟು ಮಾಡುವ ಕೋನವನ್ನು ಕಂಡಿರಿ. ನೋಡಿ ಇದೊಂದು ಲೆಕ್ಕ. ಉತ್ತರ 10 ಮೀಟರ್ ಎತ್ತರದಲ್ಲಿ ಮುಟ್ಟುತ್ತದೆ ಏಣಿ. ಎಸ್ ಇದರ ಪ್ರಕರಣ ಬಿ ಗೆ
ಈಗ ಉತ್ತರ ಎ 30 ಡಿಗ್ರಿ, ಬಿ 60 ಡಿಗ್ರಿ, ಸಿ 45 ಡಿಗ್ರಿ, ಬಿ 70 ಡಿಗ್ರಿ. ಆನ್ಸರ್ ಯಾವ? ಆನ್ಸರ್ ಯಾವ? ಆನ್ಸರ್ ಯಾವುದು? ಆನ್ಸರ್ ಯಾವ್ದು ಬರ್ತದೆ? ಎ 30 ಡಿಗ್ರಿ, ಬಿ 60 ಡಿಗ್ರಿ, ಸಿ 45 ಡಿಗ್ರಿ, ಡಿ 75 ಡಿಗ್ರಿ. ಆನ್ಸರ್ ಯಾವುದು? ಆನ್ಸರ್ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೇಗೆ? 20 ಮೀಟರ್ ಉದ್ದವರೆಗೂ ಒಂದು ಏಣಿಯ ಗೋಡೆಯನ್ನು 10 ಮೀಟರ್ ಎತ್ತರದಲ್ಲಿ ಉಂಟುತ್ತದೆ. ಅದು ಕ್ಷಿತಿಜದಲ್ಲಿ ಉಂಟು ಮಾಡುವ ಕೋನ ನೋಡಿ, ಕ್ಷಿತಿಜದಲ್ಲಿ ಉಂಟು ಮಾಡುವ ಕೋನ ಎ ಬಿ ಬೈ ಅಭಿಮುಖ ಭಾವ ಬೈ ಪಾರ್ಶ್ವ ಎ 10 ಮೀಟರ್. ಅರ್ಧ ಟ್ಯಾನ್ 30 ಡಿಗ್ರಿ ಎಷ್ಟು? ಟ್ಯಾನ್ 30 ಡಿಗ್ರಿ ಎಷ್ಟು? ಆನ್ಸರ್ ಅರ್ಧ ಬಂತಲ್ಲ? ಅರ್ಧ ಬಂದ್ರೆ ಎಷ್ಟು ನೋಡ್ರಿ? ಕೋಷ್ಟ ನೋಡಿ, ಟ್ಯಾನ್ 30 ಡಿಗ್ರಿ ಕ್ಷಿತಿಜದೊಂದಿಗೆ ಉಂಟು ಮಾಡುವ ಕೋನ 10 ಮೀಟರ್ ಎತ್ತರದಲ್ಲಿ ಉಂಟುತ್ತದೆ. ಅದು ಕ್ಷಿತಿಜದೊಂದಿಗೆ ಕೋನ ಎಷ್ಟಾಗುತ್ತೆ? 30. ಎ ಬಿ ಎಷ್ಟಿದೆ? 10. ಬಿ ವಾಯ್ ಎಷ್ಟಿದೆ? ಅಭಿಮುಖ ಭಾಗ ಬೈ ವಿಕರ್ಣ ಭಾಗ 10 10 10 20 ಎರಡನೇ ಒಂದು 30 ಡಿಗ್ರಿ ಸೈನ್ 30 ಡಿಗ್ರಿ ಆಗುತ್ತೆ. ಇದು ಅಷ್ಟೇ. ಎ 30 ಡಿಗ್ರಿ ಅಂತ ಹೇಳಿದ್ರೆ 30 ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬರೀ √3 ಆಗುತ್ತೆ. ಟ್ಯಾನ್ 30 ಡಿಗ್ರಿ ಅಂದರೆ ಇಲ್ಲಿ 30 ಡಿಗ್ರಿ. ಟ್ಯಾನ್ 30 ಎ ಬಿ 1/30 1/3 ಆಗುತ್ತೆ. ಎ ಬಿ ಬೈ ಎ ಸಿ 1/3 ಆಗುತ್ತೆ. ಅದರಿಂದ ಉತ್ತರ ಎ ಆಗುತ್ತೆ 30. ಇದು ಅಷ್ಟೇ ಉತ್ತರ. ಒಂದನೇ ಪ್ರಶ್ನೆ ಅದು ಸಹ ಟ್ಯಾನ್ 30 ಡಿಗ್ರಿ 31/3 ಹೌದಾ? ಹೀಗೆ ಸಮಸ್ಯೆಗಳನ್ನ ಸಾಕಷ್ಟು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ತಾರೆ. ಹೌದಾ? ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಹಲವಾರು ಕ್ವಶನ್ ಪೇಪರ್ಸ್ ಅನ್ನು ಬಿಡಿಸ್ಬೇಕಾಗುತ್ತೆ. ನಿಮಗೆ ಐಡಿಯಾ ಬರುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ 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 ನಿಮಗೆ ಯಾವ ರೀತಿಯ ಸಮಸ್ಯೆಗಳು ಬಂದರೆ ಹೇಗೆ ಉತ್ತರ ಮಾಡೋದು. ಒಂದು ಚಿತ್ರ ಕೊಟ್ಟಿದ್ದಾರೆ. ಮತ್ತೊಂದು 3ನೇ ಪ್ರಶ್ನೆ ಈ ಥರ ಇದೆ. ಒಂದು ಲಂಬಕೋನ ತ್ರಿಭುಜ ಬಿ ಎ ಓ ಇದು 30 ಡಿಗ್ರಿ, ಇದು ಎಚ್, ಇದು 20 ಮೀಟರ್,
ಈ ಆನ್ಸರ್ ಎ 20 √3 ಇದೆ ಮೀಟರ್, ಆನ್ಸರ್ ಬಿ 10 √3 ಮೀಟರ್, ಆನ್ಸರ್ ಸಿ 20/√3 ಮೀಟರ್, ಆನ್ಸರ್ ಡಿ 10/√3 ಮೀಟರ್ ಆಗಿದೆ. ಹಾಗಾದ್ರೆ ಯಾವ ಉತ್ತರ ಇದಕ್ಕೆ? ಚಿತ್ರದಲ್ಲಿ ಎಚ್ ಬೆಲೆ ಕಂಡಿದೆ, ಎಚ್ ಅಷ್ಟೇ ಕೇಳಿದೆ. ಎಚ್ ಅಂದ್ರೆ ಏನು? ನಾವು ಏನು ಕಂಡಿದ್ದೀವಿ? ಎಚ್ ಕಂಡಿದ್ದೀವಿ ಟ್ಯಾನ್ 30 ಡಿಗ್ರಿ ಇಲ್ಲಿ ಕೊಟ್ಟು ಏನಪ್ಪ? ಟ್ಯಾನ್ 30 ಡಿಗ್ರಿ ಅಂತ ಏನು ಗೊತ್ತಿರೋದು? ಎ ಬಿ ಬೈ ಅಭಿಮುಖ ಬಾಹು ಬೈ ವಿಕರ್ಣ ಬಾಹು ಬಾಹು ಎ ಬಿ ಬೈ ಎ ಬಿಗೆ ಎಚ್ ಅಂತ ಕೊಡಿ, ಇದಕ್ಕೆ ಎಷ್ಟು ಕೊಡ್ತೀರಾ? 20 ಕೊಡಿ. ಟ್ಯಾನ್ 30 ಕೊಟ್ಟು ಏನು? ಟ್ಯಾನ್ 30 ಕೊಟ್ಟು ಏನು ಮಕ್ಕಳೇ? 1/√. ಟ್ಯಾನ್ 30 ಕೊಟ್ಟು ಏನು? 1/√. ಈಗ 1/√3 h/20 h ಇಂಟು ಹೊರಗಡೆ ಮಾಡಿ h √3 is equal to 20, h is equal to 20/√3. 20/√3 ಆನ್ಸರ್ ಯಾವ್ದಾದ್ರೆ ಸಿ ಇದ್ದ ಆನ್ಸರ್. h is equal to 20/√3 ನೆನ್ಪಿಟ್ರೆ ಇಲ್ಲಿ ಏನು ಮಾಡಿದ್ರು ನೋಡಿರಿ, ಟ್ಯಾನ್ 30 ಏನಪ್ಪ? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಎ ಬಿ ಎಚ್ ಅಂತ ಕೊಡಿ, ಎಚ್ ಅಂತ ಬಿ ಸಿ ಇದ್ರದ್ದೇ ಎ ಓ ಏನಿದೆ ಅಳತೆ 20 ಹಾಕೊಂಡು ಟ್ಯಾನ್ 30 ಡಿಗ್ರಿ ಎಷ್ಟು? 1/√3 h/20 ಹೊರಗಡೆ ಕರ್ಮ h √3 20 ಆದರೆ h 20/√3 ಮೀಟರ್. ಹೀಗೆ ನಾವು ತ್ರಿಕೋನಮಿತಿಯ ವಿವಿಧ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ, ಹೌದಾ? ಹೀಗೆ ನೋಡಿ, ಒಂದು ದಿನದ ನಿಶ್ಚಿತ ಸಮಯದಲ್ಲಿ ಕುತುಬ್ ಮಿನಾರ್, ಒಂದು ದಿನದ ನಿಶ್ಚಿತ ಸಮಯದಲ್ಲಿ ಕುತುಬ್ ಮಿನಾರ್ನ ನೆರಳಿನ ಉದ್ದ 150 ಮೀಟರ್ ಇದೆ. ಅದೇ ಸಮಯದಲ್ಲಿ ಇನ್ನೊಂದು ಮಿನಾರ್ನ ನೆರಳಿನ ಉದ್ದ 120 ಮೀಟರ್ ಆಗಿದೆ. ಮಿನಾರ್ನ ಎತ್ತರ 80 ಮೀಟರ್ ಆದರೆ ಕುತುಬ್ ಮಿನಾರ್ನ ಎತ್ತರ ಎಷ್ಟು ಕೇಳಿದೆ. ಅದಷ್ಟೇ, ಒಂದು ನಿಷ್ಠ ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟಾಗತ್ತೆ? ಆನ್ಸರ್ ಎ 180 ಮೀಟರು, ಆನ್ಸರ್ ಬಿ 100 ಮೀಟರ್, ಆನ್ಸರ್ ಸಿ 150 ಮೀಟರ್, ಆನ್ಸರ್ ಡಿ 120 ಮೀಟರ್. ಹಾಗಾದರೆ ದೊಡ್ಡದಾದ ಮಿನಾರ್ ಕುತುಬ್, ದೊಡ್ಡದಾದ ಗೋಪುರ ಯಾವುದು? ಕುತುಬ್ ಮಿನಾರ್. ಇನ್ನೊಂದು ಚಿಕ್ಕದಾದ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಮಿನಾರ್ ಎಷ್ಟು? 120 ಮೀಟರ್ ಇದೆ. ಎರಡು ನೋಡಿ ಈ ಥರ ಇಲ್ಲೇ ಫಾರ್ ಎಕ್ಸಾಂಪಲ್ ಇದೇ ನೋಡ್ರೆ ಇದು ದೊಡ್ಡದು, ಇದು ಕುತುಬ್ ಮಿನಾರ್ ಎ ಬಿ ಅಂತ ಇದು ಒಂದು, ಇದು 150 ಮೀಟರ್ ಇದೆ. ಇನ್ನೊಂದು 120 ಮೀಟರ್ ಇದೆ. 120 ಮೀಟರ್ ಇದೆ ಎಷ್ಟು ಅಂತ ನೋಡಿ, ನಾವು ಎರಡಿನ ಉದ್ದ ಕೊಟ್ಟಾರೆ ಅಷ್ಟೇ. ಒಂದು ನಿಶ್ಚಿತ ಸಮಯದಲ್ಲಿ ಕುತುಬ್ ಮಿನಾರ್ ನೆರಳಿನ ಉದ್ದಗಳು, ನೆರಳಿನ ಉದ್ದ ಅಂದ್ರೆ ಅಂದ್ರೆ 150 ದೊಡ್ಡದು 150 ಮೀಟರ್ ಅಂದ್ರೆ ಇಲ್ಲಿವರೆಗೂ ಬರುತ್ತೆ ದೊಡ್ಡದು. ಅದೇ ಚಿಕ್ಕದು ಇಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಬರ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಗೋಪುರ ಅದು ಉದ್ದ ಇಟ್ಕೊಂಡು ಇಲ್ಲಿಗೆ 120 ಮೀಟರ್ ಕೊಟ್ಟಿದೆ. ನೆರಳಿನ ಉದ್ದ ಕೊಟ್ಟಾರ. ಹಾಗಾದರೆ ಮಿನಾರ್ನ ಎತ್ತರ, ಮಿನಾರ್ನ ಎತ್ತರ ಅಂದ್ರೆ ಇದು ಚಿಕ್ಕದು, ಇದು 80 ಮೀಟರ್ ಇದೆ. ಹಾಗಾದರೆ ಕುತುಬ್ ಮಿನಾರ್ನ ಎತ್ತರ ಎಷ್ಟು? ಎ ಬಿ ಕಂಡಿದ್ದೀವಿ ಅಂತ ಈಗಿದ್ದಾಗ ನಿಮ್ಗೆ ಗೊತ್ತಿದೆ ಹೇಗೆ ಅಂತ. ಟ್ಯಾನ್ ಥೀಟಾ ಸೂತ್ರ ಹಾಕೊಂತೀರಾ, ಸೂತ್ರ ಹಾಕೊಂಡು ನಾವು ಬಿಡಿಸಿದಾಗ ನೋಡಿ ಇದೆಷ್ಟು ಡಿಗ್ರಿ ಆಯಿತು, ಇದೆಷ್ಟು ಡಿಗ್ರಿ ನಿಮ್ಗೆ ಗೊತ್ತಾಗುತ್ತೆ. ಎ ಬಿ ಉದ್ದ ಕಂಡುಹಿಡಿದಾಗ ಟ್ಯಾನ್ ಥೀಟಾ ಎ ಬಿ ಬೈ ಏನಾಗುತ್ತೆ? ಎ ಬಿ ಬೈ ಇಲ್ಲಿ ನೆರಳಿನ ದೊಡ್ಡದಾದ ಉದ್ದ ಇಲ್ಲೇ ಹೋಗ್ತದೆ, ಅದಾ ವಾಸ್ತವ. ಅದನ್ನ ನಾವು
ಬೆಲೆಯನ್ನು ಹೋಲಿಕೆ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? 100 ಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? 100 ಮೀಟರ್ ಬರುತ್ತೆ. ಹೇಗೆ? ಅಲ್ಲಿ ಸಹ ಕೋನದ ನಾವು ಟ್ಯಾನ್ ಥೀಟಾವನ್ನು ತಿಳ್ಕೊಳ್ಬೇಕು. ಉನ್ನತ ಕೋನ ಎಷ್ಟಾಗುತ್ತೆ ಅನ್ನೋದು ನೋಡ್ಕೊಂಡು ನಾವು ಉದ್ದವನ್ನು ಕಂಡು. ಹೌದಾ? ಎಷ್ಟು ಡಿಗ್ರಿ ತಗೋಬೇಕು ಕೆಳಗಡೆ? ಚಿಕ್ಕದಾದ ನೆರಳಿನಿಂದ ಎಷ್ಟು? ಚಿಕ್ಕದ ನೆರಳಿನಿಂದ 120 ಮೀಟರ್ ಅಂತ ಅವ್ರು ಎಷ್ಟು ಕೊಟ್ಟಿದ್ದಾರೆ? ನೀರು 120 ಮೀಟರ್ ಅಂತ ಕೊಟ್ಟಿದ್ದಾರೆ. ಅದು ಒಂದು ಬಿಂದು ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ನೆರಳಿನ ಉದ್ದ 105 ಮೀಟರ್. ಹಾಗಾದ್ರೆ ಆ ಕುತುಬ್ ಮಿನಾರ್ನ ಎತ್ತರ ಎಷ್ಟು? ಕುತುಬ್ ಮಿನಾರ್ ಎತ್ತರ 100 ಮೀಟರ್. ಎಷ್ಟಾಗತ್ತೆ? ಇದು ಎ ಬಿ ಆದ 100 ಮೀಟರ್. ನೋಡಿ, ಇದೆಷ್ಟಿದೆ? ಮಿನಾರ್ನ ಎತ್ತರ ಎಷ್ಟು? 120 ಮೀಟರ್ಗೆ ನೆರಳಿನ ಉದ್ದ ಮಿನಾರ್ನ ಎತ್ತರ 80 ಮೀಟರ್. 80 ಇದ್ರೆ 120. ಅದೇ ಈ 105 ಇದ್ರೆ ಎಷ್ಟಿರ್ಬೇಕು? 100. ಅನುಪಾತವನ್ನು ನೋಡ್ಕೋಬಹುದು. ಹೌದಾ? ನೋಡ್ಕೊಳ್ಳಿದ್ರೆ 80/120 ಆದ್ರೆ 80 ಮೀಟರ್ 120 ಮೀಟರ್ ನೆರಳನ್ನು ಉಂಟು ಮಾಡುತ್ತೆ. ಇಲ್ಲಿ ಬೇಕಾದ್ರೆ ಅನುಪಾತ ಪ್ರಕಾರ ಮಾಡಬಹುದು. 80/120 ಅನುಪಾತ ಈ ಡ್ಯಾಶ್ ಎಕ್ಸ್ ಗೊತ್ತಿಲ್ಲ ನನಗೆ. ಎಕ್ಸ್ ಬೈ ಎಷ್ಟಾಗಬೇಕು? 105 ಮೀಟರ್ ಇದೆ. ಮೂರೇ ಗುಣಾಕಾರ ಮಾಡೋಣ. ಎಕ್ಸ್ ಇಂಟು 120 150 ಇಂಟು 80. ಇದನ್ನ ಎಕ್ಸ್ ಬೈಬೇಕು ಅಂತಂದ್ರೆ 150 ಹಾಕೋಣ, 120 ಹಾಕೋಣ. ಈ ಸೊಲ್ಯೂಷನ್ 50. 4 2 4 3 3 1 3 5 15 0 52 ಎಕ್ಸ್ ಇಜಿಕೊಟ್ಟು ಎಷ್ಟು ಮಕ್ಕಳೇ? 100 ಮೀಟರ್. ಹಾಗಾದ್ರೆ ದೊಡ್ಡದಾದ ಕುತುಬ್ ಮಿನಾರದ ಉದ್ದ ಎಷ್ಟು? 100 ಮೀಟರ್. ಈ ಅನುಪಾತ ಪ್ರಕಾರ ಮಾಡಬಹುದು ಅಲ್ವಾ ಮಕ್ಕಳೇ? ಎರಡು ಒಂದೇ ಕೋನ ಮಾಡಿದ್ವಿ. ಈಗ 45 ಡಿಗ್ರಿ ಇದ್ರೆ ಇದು 60 ಡಿಗ್ರಿ. ಇದು 60 ಡಿಗ್ರಿ ಇದೆ, ಇದು 40 ಡಿಗ್ರಿ. ನೋಡಿ, ಅನುಪಾತ ಪ್ರಕಾರ ತೆಗೆದುಕೊಂಡು ನಾವು ನೆರಳಿನ ಉದ್ದದ ಪ್ರಕಾರ ಇದು 80 ಮೀಟರ್ ಇದ್ದು 120 ಮೀಟರ್ ನೆರಳಿನ ಉದ್ದವನ್ನು ಮಾಡುತ್ತೆ. ಹಾಗಾದ್ರೆ 150 ಮೀಟರ್ ನೆರಳಿನ ಉದ್ದ ಇದ್ರೆ ಕುತುಬ್ ಮಿನಾರ್ನ ಎತ್ತರ ಎಷ್ಟು? ಅನುಪಾತ ಪ್ರಕಾರ ಬೇಕಾಗಿದ್ರೆ ನಮಗೆ 100 ಮೀಟರ್ ಬರುತ್ತೆ. ಹೌದಲ್ವಾ? ಅಥವಾ ಕೋನವನ್ನು ತೆಗೆದುಕೊಳ್ಳೋದಕ್ಕೆ ಟ್ಯಾನ್ 45 ಡಿಗ್ರಿ ತೆಗೆದುಕೊಂಡು ಮಾಡ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಟ್ಯಾನ್ 60 ಡಿಗ್ರಿ ಮತ್ತು ಟ್ಯಾನ್ 45 ಡಿಗ್ರಿ ಅಪ್ಕೊಂಡು ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ಬರುವ ಅನೇಕ ಸಂದರ್ಭಗಳನ್ನು ಉನ್ನತ ಕೋನ, ಅವನತ ಕೋನಗಳನ್ನು ಉಂಟು ಮಾಡೋದು, ನೆರಳು ಎತ್ತರ, ನೇರ ಎತ್ತರ ಇವುಗಳ ಮೇಲೆ ಸಮಸ್ಯೆಗಳನ್ನು ಕೊಡ್ತಾರೆ. ಪ್ರತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ಏನು ಸಾಕಷ್ಟು ತ್ರಿಕೋನಮಿತಿಯ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಹೌದಲ್ವಾ? ಇದೇ ರೀತಿಯಾಗಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಭ್ಯಾಸದ ಎಲ್ಲ ಪ್ರಶ್ನೆಗಳನ್ನು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋದ್ರೆ ಇವು ಯಾವ್ಯಾವ ರೀತಿ ಪ್ರಶ್ನೆಗಳು ವಿವಿಧ ಬಹುಮುಖವಾಗಿ ಯಾವ ಕೋನದಲ್ಲಿ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಅವರು ಪ್ರಶ್ನೆನ ಯಾವ ರೀತಿಯನ್ನು ಅಂತ ಕೇಳ್ಬೋದು. ಅದರಿಂದ ನಾವು ಹೆಚ್ಚು ಸಮಸ್ಯೆಗಳನ್ನು ಮುಗಿಸೋದ್ರಿಂದ ನೀವು ಎಲ್ಲರೂ ಅದರಲ್ಲಿ ಪರಿಣತರಾಗ್ತೀರಿ. ಈ ಪಾಠದಲ್ಲಿ ಸುಮಾರು 6 ರಿಂದ 8 ಅಂಕಗಳು ಬರುತ್ತೆ. ಅದರಿಂದ ಅತ್ಯಂತ ಬಹುಮುಖ್ಯವಾದ ಪಾಠ. ಈಗಾಗಲೇ ನಾವು ಸುಮಾರು 8 ಘಟಕಗಳನ್ನಾಗಿ ಈ ಪಾಠವನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ. ತ್ರಿಕೋನಮಿತಿಯ ಪ್ರಸ್ತಾವನೆ ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ತಿಳ್ಕೊಂಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ ಮಕ್ಕಳೇ. ಮತ್ತೊಮ್ಮೆ ಅದನ್ನು ಪುನರಾವಲೋಕನ ಮಾಡೋದು ಏನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂತಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ. ಪ್ರತಿ ಹಂತಗಳನ್ನು ನಾನು ವಿವರಣೆ ಮಾಡ್ತಾ ಪ್ರತಿಯೊಂದು ಹಂತಗಳನ್ನು ಬೇಸಿಕ್ ಆಗಿರೋದು 10ನೇ ತರಗತಿಯಲ್ಲಿ ತ್ರಿಕೋನಮಿತಿ ಪಾಠವನ್ನು ನಾವು ಮೊದಲ ಬಾರಿಗೆ ಅಧ್ಯಯನ ಮಾಡೋದಿಲ್ಲ. ಎಲ್ಲ ಹಂತಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಈ ಪಾಠವನ್ನು
ನಾವು ಕಲಿತಾ ಬಂದಿದ್ದೀವಿ. ನೀವೆಲ್ಲರೂ ವೀಕ್ಷಣೆ ಮಾಡಿದ್ದೀರಾ. ಹೆಚ್ಚೆಚ್ಚು ನೀವು ಸಹ ಅಧ್ಯಯನ ಮಾಡಿ ಸಮಸ್ಯೆಗಳನ್ನು ಬಿಡಿಸಿ ಈ ಪಾಠದಲ್ಲಿ ನೀವು ಸಫಲರಾಗ್ತೀರಾ, ಅಂಕಗಳನ್ನು ಗಳಿಸ್ತೀರಾ ಮತ್ತು ಹೆಚ್ಚಿನ ಜ್ಞಾನವನ್ನು ಉಪಯೋಗಿಸ್ಕೊಳ್ತೀರಾ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಪಾಠವನ್ನು ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.